ಕೀರ್ತಿದೆ ಡಾಕ್ ಸತೀಶ್ ಹಾಗೂ ರಜತ್ ಅವರ ವಾಗ್ವಾದ. ಬಿಗ್ ಬಾಸ್ ರಜತ್ ವಿರುದ್ಧ ಕೂಡ ಇದೀಗ FIR ದಾಖಲಾಗಿದೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಹಲವರ ಕನಸು ಸಾಮಾನ್ಯರನ್ನ ಸಾಧಕರನ್ನಾಗಿ ಮಾಡುವುದು, ಸಾಧಕರ ಜನಪ್ರಿಯತೆಯನ್ನ ಇನ್ನೂ ಹೆಚ್ಚಿಸುವ ವೇದಿಕೆ ಅದು. ಹಲವರು ಬದುಕು ಬದಲಿಸುವ ಕಾರ್ಯಕ್ರಮ ಅದು. ಆದರೆ ಇನ್ನು ಕೆಲವರು ಈ ಸ್ಟಾರ್ ಗಿರಿಯನ್ನು ಕೆಲವರು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಬದಲಿಗೆ ಸಾಮಾಜಿಕ ಜವಾಬ್ದಾರಿ ಹೆಗಲೇರಿದ್ರೂ ಕೂಡ ತಮ್ಮ ಜನಪ್ರಿಯ ನಡೆ ಮತ್ತು ನುಡಿಯ ಮೇಲೆ ಎಲ್ಲರ ಕಣ್ಣಿರುತ್ತೆ ಎಂದು ಗೊತ್ತಿದ್ರೂ ಕೂಡ ವೈಯಕ್ತಿಕ ದ್ವೇಷಕ್ಕೆ ತಮಗೆ ಸಿಕ್ಕ ಜನಪ್ರಿಯತೆಯನ್ನು ಬಳಸ್ತಾರೆ. ಬಿಗ್ ಬಾಸ್ ಅಂತಹ ವೇದಿಕೆಯಿಂದ ಮುಂಬರುವ ಭವಿಷ್ಯದ ಕಡೆ ಗಮನ ಕೊಡೋದೇ ಕೇವಲ ವಿವಾದಕ್ಕೀಡಾಗ್ತಾರೆ. ಉದಾಹರಣೆಗೆ ರಜತ್ ಮತ್ತು ಡಾಕ್ ಸತೀಶ್ ಅವರನ್ನೇ ನೀವು ನೋಡ್ತಾ ಇದ್ದೀರಾ. ಹೌದು, ಎಲ್ಲರಿಗೆ ಗೊತ್ತಿರುವಂತೆ ಕೆಲ ದಿನಗಳಿಂದ ರಜತ್ ಮತ್ತು ಡಾಕ್ ಸತೀಶ್ ಅವರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಮರ ಸಾರ್ತಾ ಇದೆ. ಒಂದು ಶುರುವಾಗಿದೆ. ಸುದೀಪ್ ಅವರ ವಿಚಾರದನ್ನ ಎತ್ತಿಕೊಂಡು ಈ ಬೆಂಕಿ ಸದ್ಯಕ್ಕೆ ಆರುವ ಲಕ್ಷಣ ಕಾಣುತ್ತಿಲ್ಲ. ಇದಕ್ಕೆ ಪುರಾವೆ ಎನ್ನುವಂತೆ ರಜತ್ ವಿರುದ್ಧ ಬೆದರಿಕೆ ಮತ್ತು ನಿಂದನೆ ಆರೋಪದಡಿ FIR ದಾಖಲಾಗಿದೆಯಂತೆ. ಹೌದು ಸ್ನೇಹಿತರೆ, ಬೆಂಗಳೂರಿನ KR ಪುರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು, ರಜತ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಅವರು ದೂರನ್ನು ನೀಡಿದ್ದಾರೆ. ಈ ಪ್ರಕಾರ ರಜತ್ ಫೋನ್ ಮಾಡಿ ಗಿರೀಶ್ ಕುಮಾರ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅಂತೂ ಹೇಳಿಕೊಂಡಿದ್ದಾರೆ. ಇನ್ನು ಡಾಕ್ ಸತೀಶ್ ಮತ್ತು ಗಿರೀಶ್ ಕುಮಾರ್ ಅವರ ನಡುವಿನ ಆತ್ಮೀಯತೆ ಕತೆ ಗೊತ್ತಿಲ್ಲವಾದರೂ ಸದ್ಯ ಗಿರೀಶ್ ಕುಮಾರ್ ಅವರ ದೂರಿನ ಅನ್ವಯ ಡಾಕ್ ಸತೀಶ್ ಜೊತೆಗಿನ ಸ್ನೇಹ ಕಳೆದುಕೊಳ್ಳುವಂತೆ ರಜತ್ ತಾಕೀತು ಮಾಡ್ತಿದ್ದಾರಂತೆ. ಕೇವಲ ಕರೆ ಮಾಡುವುದಲ್ಲದೆ ಮೆಸೇಜ್ ಮೂಲಕ ಕೂಡ ರಜತ್ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ಗಿರೀಶ್ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನಾನು ರಜತ್ ಬುಜ್ಜಿ ಕಾಲ್ ಮಾಡ್ತಿದ್ದೀನಿ, ಕಾಲ್ ಬ್ಯಾಕ್ ಮಾಡ್ತೀರಾ ಅಥವಾ ನಾವೇ ಒಳಗಡೆ ಕಳಿಸ್ಬೇಕಾ ಅಂತ ಸಂದೇಶವನ್ನು ರಜತ್ ಅವರು ಕಳಿಸಿದ್ದಾರೆ ಅಂತ, ಈ ಮೂಲಕ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಕೇವಲ ರಜತ್ ಮಾತ್ರವಲ್ಲದೆ ಕಿರಣ್ ಎಂಬುವವರು ಕೂಡ ತಮಗೆ ರಜತ್ ಜೊತೆ ಸೇರಿ ಧಮಕಿ ಹಾಕಿದ್ದಾರೆ ಎಂದು ಗಿರೀಶ್ ಉಲ್ಲೇಖಿಸಿದ್ದಾರೆ. ಸದ್ಯ A1 ಆರೋಪಿ ರಜತ್, A2 ಆರೋಪಿ ಕಿರಣ್ ಆಗಿರ್ತಾರೆ ಅಂತ ಹೇಳಲಾಗ್ತಿದೆ. KR ಪುರಂ ಪೊಲೀಸ್ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 351 ಕ್ರಿಮಿನಲ್ ಬೆದರಿಕೆ ಮತ್ತು 352 ಅಪಮಾನ ಅಥವಾ ನಿಂದನೆ ಅಡಿಯಲ್ಲಿ ರಜತ್ ಹಾಗೂ ಕಿರಣ್ ಎಂಬುವರ ವಿರುದ್ಧ FIR ದಾಖಲಿಸಿದ್ದು, ಗಿರೀಶ್ ಅವರು ಜೊತೆ ಮಾತನಾಡಿದ್ದು ನಿಜಕ್ಕೂ ರಜತ್ ಅವರೇನಾ ಅಂತ ಅಥವಾ ಕಿರಣ್ ಅವರ ಹೆಸರಿಗೆ ಮಸಿ ಬಳಿಯುವ ಏನಾದರೂ ಪ್ರಯತ್ನ ನಡೀತಿದೆಯಾ ಅಂತ ಪೊಲೀಸರು ಇದಕ್ಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಜತ್ ಮತ್ತು ಕಿರಣ್ ಅವರಿಗೆ ನೋಟಿಸ್ ನೀಡಿ ಮುಂಬರುವ ದಿನಗಳಲ್ಲಿ ವಿಚಾರಣೆ KR ಪುರಂ ಪೊಲೀಸ್ ಠಾಣೆ ಕರೆಯುವ ಸಾಧ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಜತ್ ಸದ್ಯ ಯಾವುದೇ ಪ್ರತಿಕ್ರಿಯೆಯನ್ನ ಮಾಧ್ಯಮದವರ ಮುಂದೆ ನೀಡಿಲ್ಲ. ಡಾಕ್ ಸತೀಶ್ ಕೂಡ ಈ ಪ್ರಕರಣದ ಕುರಿತು ಮಾತನಾಡಿಲ್ಲ. ಸದ್ಯ ಇದೆಲ್ಲ ರಜತ್ ಅವರೇ ಮಾಡಿದ್ದ ಅನ್ನೋದನ್ನ ನೋಡಬೇಕಿದೆ.